Hello students, welcome to my channel. What I would like to do is I would like to explain about JEE Mains 2026 details. ಕರ್ನಾಟಕ ಸ್ಟೂಡೆಂಟ್ಸ್ಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಈ ವಿಡಿಯೋನ ಕಂಪ್ಲೀಟ್ ನೋಡಿ. ನೀವು ನಿಮಗೆ ಬಹಳ ಇಂಪಾರ್ಟೆಂಟ್ ಅಪ್ಡೇಟ್ ಕೊಡ್ತಾ ಇದ್ದೀನಿ ನಾನು. ಕರ್ನಾಟಕದಿಂದ ಯಾರು JEE Mains 2026 ಎಕ್ಸಾಮ್ ನ ತಗೊಳ್ತಾ ಇದ್ದಾರೆ ಅವ್ರು ಮಾಡ್ಬೇಕಾಗಿರೋ ಕೆಲಸನ ನಾನು ಫ್ರಮ್ ಅಪ್ಲಿಕೇಶನ್ ಫಿಲ್ ಅಪ್ ನ ಯಾವ ತರ ಮಾಡಬೇಕು ಅಲ್ಲಿಂದ ಹಿಡಿದು ನೀವು ಏನೇನು ಇನ್ಸ್ಟ್ರಕ್ಷನ್ಸ್ ನೀವು ನೋಡ್ಕೋಬೇಕು ಮತ್ತೆ ಯಾವ ರೀತಿ ನೀವು ರೆಡಿ ಆಗಬೇಕು ಮತ್ತೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ನಿಮಗೆ ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ನೋಡಿ. ಇದನ್ನ ನೋಡಿದ್ರೆ ನೀವು ಅಪ್ಲಿಕೇಶನ್ ಹಾಕೋದ್ರೆ ಬಹಳ ಮಿಸ್ಟೇಕ್ ಮಾಡಬಹುದು. ಆ ಮಿಸ್ಟೇಕ್ ಅವಾಯ್ಡ್ ಮಾಡ್ಲಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ಪಿನ್ ಟು ಪಿನ್ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ನೋಡಿ, ನಿಮಗೆ ನೀವೇನ್ ಮಾಡ್ಬೇಕು ಫಸ್ಟ್ ಅಂದ್ರೆ JEE-mains.nta.nic.in ಇದಕ್ಕೆ ನೀವು ಲಾಗಿನ್ ಆದ ತಕ್ಷಣ ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಏನಂದ್ರೆ ನಿಮ್ಗೆ ಆಧಾರ್ ಅಪ್ಡೇಟ್ ಒಂದು ಲಿಂಕ್ ಕೊಟ್ಟಿದ್ದಾರೆ, ಅದನ್ನ ಓಪನ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಬರುತ್ತೆ. ನೋಡಿ, ಇದು ನೋಡ್ಕೊಳ್ಳಿ ಏನ್ ಕೊಟ್ಟಿದ್ದಾರೆ ಅವರು ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಲೇಬೇಕು ನೀವು ಈ ಸರಿ. ಮುಂಚೆ ಎಲ್ಲ ನಿಮ್ಗೆ ಆಧಾರ್ ಕಾರ್ಡ್ ಎಲ್ಲ ಅಷ್ಟು ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ಲ. ಇವಾಗ ಆಧಾರ್ ಕಾರ್ಡ್ ಅಲ್ಲಿ ನೀವೇನೇನ್ ಚೆಕ್ ಮಾಡ್ಕೋಬೇಕು ಅಂದ್ರೆ ನಿಮ್ ನೇಮು ಮತ್ತೆ ನಿಮ್ ಡೇಟ್ ಆಫ್ ಬರ್ತ್, ನಿಮ್ ಪೇರೆಂಟ್ಸ್ ನೇಮ್, ಇಷ್ಟು ನೀವು ಕಂಪಲ್ಸರಿ ಚೆಕ್ ಮಾಡ್ಕೊಳ್ಳೇಬೇಕು. ಚೆಕ್ ಮಾಡ್ಕೊಂಡು ನಿಮ್ದೇನಾದ್ರೂ ಕರೆಕ್ಟ್ ಆಗಿದ್ರೆ ನೀವು ಅಪ್ಡೇಟ್ ಮಾಡೋದ್ ಬೇಕಾಗಿಲ್ಲ. ಆಧಾರ್ ಕಾರ್ಡ್ ಅಲ್ಲಿ ನೇಮು, ಡೇಟ್ ಆಫ್ ಬರ್ತ್, ಪೇರೆಂಟ್ಸ್ ನೇಮು ಮತ್ತೆ 10th ಸ್ಟ್ಯಾಂಡರ್ಡ್ ಅಲ್ಲಿರೋ ನೇಮು, ಡೇಟ್ ಆಫ್ ಬರ್ತ್, ಪೇರೆಂಟ್ ನೇಮ್ ಏನಾದ್ರು ಡಿಫ್ರೆಂಟ್ ಇದ್ರೆ ಕಂಪ್ಲೀಟ್ ಆಗಿ ನೀವು ಅಪ್ಲಿಕೇಶನ್ ಹಾಕೋದನ್ನ ಸ್ಟಾಪ್ ಮಾಡಿ ಇಮಿಡಿಯೇಟ್ ಆಗಿ ನೀವು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿ. ಕರೆಕ್ಟ್ ಆಗಿರೋರು ಏನ್ ಬೇಕಾಗಿಲ್ಲ, ಕರೆಕ್ಟ್ ಆಗಿರೋರು ನೀವು ಏನ್ ಮಾಡ್ಬೋದು, ಜಸ್ಟ್ ಆನ್ಲೈನ್ ಇದು ಇದೆಯಲ್ಲ ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ಸ್ ಇದೆ ನೋಡಿ. ಇದನ್ನ ಓಪನ್ ಮಾಡಿದ್ರೆ ನಿಮ್ಗೆ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ನ ನೀವು ಫಸ್ಟ್ ನೋಡಿ ಅಪ್ಲೈ ಮಾಡೋದಕ್ಕೆ ಮುಂಚೆ ಏನಂದ್ರೆ ನೀವು 31st ಅಕ್ಟೋಬರ್ ಇಂದ 27 ನವೆಂಬರ್ ವರೆಗೂ ನಿಮ್ಗೆ ಟೈಮ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕೋದಕ್ಕೆ. ನಿಮ್ಗೆ ಎಕ್ಸಾಮ್ ಯಾವಾಗಿರುತ್ತೆ ಅಂದ್ರೆ 21st ಜಾನ್ವರಿಯಿಂದ 30th ಜಾನ್ವರಿ ಕೂಡ ಯಾವತ್ತಾದ್ರೂ ಒಂದಿನ ನಿಮ್ಗೆ ಒಂದು ಶೆಡ್ಯೂಲ್ ನಿಮ್ಗೆ ಕೊಡ್ತಾರೆ. ನಿಮ್ಗೆ ಅದನ್ನ ಜಾನ್ವರಿ ಫಸ್ಟ್ ವೀಕ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನೀವು 4 ಸಿಟೀಸ್ ಕೊಡ್ಬೇಕಾಗುತ್ತೆ. ಆ 4 ಸಿಟೀಸ್ ಯಾವ ತರ ಕೊಡ್ಬೇಕು ಅದೆಲ್ಲ ನಿಮ್ಗೆ ಹೇಳ್ತೀನಿ ನಾನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ. ಅದು ಯಾವ ತರ ಅಂತ, ಯಾವ ತರ ಫಿಲ್ ಅಪ್ ಮಾಡ್ಬೇಕಂತ ಹೇಳ್ತೀನಿ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೀಟಾಗಿ. ನಿಮ್ಗೆ 2 ಸೆಷನ್ ಇರುತ್ತೆ. ನಿಮ್ಗೆ 21st ಜಾನ್ವರಿ ಟು 30th ಜಾನ್ವರಿ ಒಳಗಡೆ ಒಂದಿನ ನಿಮ್ಗೆ ಎಕ್ಸಾಮ್ ಶೆಡ್ಯೂಲ್ ಆಗುತ್ತೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್. 2 ಶಿಫ್ಟ್ ಇರುತ್ತೆ. ಎರಡರಲ್ಲಿ ಯಾವ್ದಾದ್ರು ಒಂದ್ ಶಿಫ್ಟ್ ಮಾತ್ರ ನಿಮ್ಗೆ ಅಲರ್ಟ್ ಆಗುತ್ತೆ. ಮಾರ್ನಿಂಗ್ 9 to 12 ಒಂದು ಶಿಫ್ಟ್ ಇದೆ, ಇನ್ನೊಂದು 3 to 6 ಇದೆ. ಈ ಎರಡರಲ್ಲಿ ಯಾವ್ದಾದ್ರು ಒಂದು ಶಿಫ್ಟ್ ನಿಮ್ಗೆ ಅಲರ್ಟ್ ಆಗುತ್ತೆ. ಅದು ನಿಮ್ಗೆ ಜಾನ್ವರಿ ಫಸ್ಟ್ ವೀಕ್ ಅಲ್ಲಿ ಬರುತ್ತೆ. ನಿಮ್ಗೆ ಎಕ್ಸಾಮ್ ಡೀಟೇಲ್ ಬಗ್ಗೆ ಗೊತ್ತಾಯ್ತು. ಇವಾಗ ನೀವೇನ್ ಮಾಡ್ಬೇಕು ಇವಾಗ ಅಂತ ಹೇಳಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವಿಲ್ಲಿ ನೆಕ್ಸ್ಟ್ ಈ ಪೇಜಿಗೆ ಹೋಗ್ತೀರಾ. ಈ ಪೇಜಿಗೆ ಹೋದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಇದೆ. ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದಾಗ ನೀವೇನ್ ಮಾಡ್ಬೇಕು ನೋಡಿ, ಇಲ್ಲಿ ಫಸ್ಟ್ ರಿಜಿಸ್ಟ್ರೇಷನ್ ಅಂತ ಕೊಟ್ಟು ನೀವು ಓಕೆ ಮಾಡಿದ್ರೆ ನಿಮ್ಗೆ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಅಲ್ಲಿ ನೀವು ಇನ್ಫಾರ್ಮೇಶನ್ ಬುಲೆಟ್ ಅನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ನೀವು ಫ್ರೀ ಆದಾಗ ನೀಟಾಗಿ ಓದ್ಕೊಳ್ಳಿ. ಫಸ್ಟ್ ಅಪ್ಲಿಕೇಶನ್ ಹಾಕೋದಕ್ಕೆ ಮುಂಚೆ ನಾನು ಹೇಳ್ತಾ ಇರೋದೆಲ್ಲ ಮ್ಯಾಚ್ ಆಗುತ್ತಾ ನೋಡ್ಕೊಳ್ಳಿ. ಇಲ್ಲಾಂದ್ರೆ ನೀವು ಒಂದ್ಸರಿ ನೀಟಾಗಿ ಹೋದ್ರೆ ನಿಮ್ಗೂ ಕ್ಲಾರಿಟಿ ಸಿಕ್ಬಿಡುತ್ತೆ. ಈ ಪೇಜ್ ಓಪನ್ ಆದ ತಕ್ಷಣ ನೀವೇನ್ ಮಾಡಿ, ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ, ನ್ಯೂ ರಿಜಿಸ್ಟ್ರೇಷನ್ಗೆ ಕ್ಲಿಕ್ ಮಾಡಿ. ಇಲ್ಲಿ ಏನ್ ಮಾಡ್ಬೇಕು, ನೀವು ಇದೆಲ್ಲ ಇನ್ಫಾರ್ಮೇಶನ್ ಓದ್ಕೊಂಡು ನೀವು ಒಂದ್ಸರಿ ಇದನ್ನ ಎಲ್ಲ ಓದಿದಾದ್ಮೇಲೆ ಇಲ್ಲಿ ಟಿಕ್ ಮಾರ್ಕ್ ಮಾಡಿ ಕ್ಲಿಕ್ ಟು ಪ್ರೊಸೀಡ್ ಅಂತ ಕೊಟ್ರೆ ನಿಮ್ಗೆ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನ್ ಮಾಡ್ಬೇಕು, ನೀವು ನಿಮ್ ನೇಮ್ 10th ಸ್ಟ್ಯಾಂಡರ್ಡ್ ಅಲ್ಲಿ ಯಾವ ರೀತಿ ಡೀಟೇಲ್ಸ್ ಇದೆಯೋ ಅದ್ರ ಪ್ರಕಾರ ಎಲ್ಲ ಡೀಟೇಲ್ಸ್ ಕೊಟ್ಬಿಟ್ಟು ಫಸ್ಟ್ ರಿಜಿಸ್ಟರ್ ಮಾಡ್ಕೊಳ್ಳಿ. ನೋಡಿ, ಇದೆಲ್ಲ ಫಿಲ್ ಅಪ್ ಮಾಡಿ ಇದೆಲ್ಲ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ತಕ್ಷಣ ನಿಮ್ಗೆ ಏನಾಗುತ್ತೆ, ರಿಜಿಸ್ಟ್ರೇಷನ್ ಆಗುತ್ತೆ. ರಿಜಿಸ್ಟ್ರೇಷನ್ ಆದ್ಮೇಲೆ ಏನ್ ಮಾಡ್ಬೇಕು, ನೀವು ನಿಮ್ಗೆ ಈ ಪೇಜ್ ಓಪನ್ ಆಗುತ್ತೆ. ಆವಾಗ ನೀವು ಇಲ್ಲಿ ಲಾಗಿನ್ ಅಂತ ಇರುತ್ತೆ. ಲಾಗಿನ್ ಅಂತ ಕೊಟ್ರೆ ನಿಮ್ಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ನೀವು ಅಪ್ಲಿಕೇಶನ್ ನಂಬರ್ ಏನ್ ಹಾಕಿದ್ರೆ ರಿಜಿಸ್ಟ್ರೇಷನ್ ನಿಮ್ಗೆ ಒಂದು ಇಮೇಲ್ ಬಂದ್ಬಿಡುತ್ತೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ ತಕ್ಷಣ. ಮತ್ತೆ ಪಾಸ್ವರ್ಡ್ ಬರುತ್ತೆ. ಪಾಸ್ವರ್ಡ್ ನೀವೇನ್ ಕೊಟ್ಟಿರ್ತೀರೋ ಅದನ್ನೇ ನೀವು ಇಲ್ಲಿ ಎಂಟ್ರಿ ಹಾಕ್ಬಿಟ್ಟು ಅಪ್ಲಿಕೇಶನ್ ನಂಬರ್ ಹಾಕ್ಬಿಟ್ಟು ಲಾಗಿನ್ ಆಗಿ ನೀವು ಅಪ್ಲಿಕೇಶನ್ ಫಿಲ್ ಅಪ್ ಮಾಡ್ಬೇಕು. ಎಲ್ಲ ನಾನು ಹೇಳ್ತಾ ಇದ್ದೀನಿ 10th ಸ್ಟ್ಯಾಂಡರ್ಡ್ ಅಲ್ಲಿ ಏನಿರುತ್ತೋ ಅದೇ ರೀತಿ ಕೊಟ್ಬಿಟ್ಟು ನೀವು ಇದ್ ಮಾಡ್ಬೇಕು. ಆಧಾರ್ ಕಾರ್ಡ್ ಮತ್ತೆ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಏನಾದ್ರು ಡಿಫ್ರೆನ್ಸ್ ಇದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗೋವರೆಗೂ ಅಪ್ಲಿಕೇಶನ್ ಹಾಕಕ್ ಹೋಗ್ಬೇಡಿ. ಅಪ್ಡೇಟ್ ಮಾಡ್ಕೊಂಡೆ ಹಾಕಿ. ಹಾರ್ಡ್ ಕಾಪಿ ಬರಲೇಬೇಕು ಅಂತೇನಿಲ್ಲ ಆಧಾರ್ ಕಾರ್ಡ್. ನಿಮ್ಗೆ ಸಾಫ್ಟ್ ಕಾಪಿ ಬಂದ ತಕ್ಷಣ ಸಾಫ್ಟ್ ಕಾಪಿ ಬರುತ್ತಲ್ಲ ಆಧಾರ್ ಕಾರ್ಡ್, ಅದ್ರಲ್ಲಿ ಏನ್ ಡೀಟೇಲ್ಸ್ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತಾ ನೋಡ್ಕೊಂಡು ಅದ್ರ ಪ್ರಕಾರನೇ ನೀವು ಮಾಡ್ಕೊಳ್ಳಿ. ಬಟ್ ಏನಂದ್ರೆ ನಿಮ್ದು ಡೀಟೇಲ್ಸ್ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ತರ ಇರುತ್ತೆ ಅದೇ ತರ ಇರಬೇಕು. ಆ ರೀತಿ ನೀವು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೀವು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮತ್ತೆ ಅಪ್ಲಿಕೇಶನ್ ಸಬ್ಮಿಷನ್ ಆದ್ಮೇಲೆ ನೀವು ಫೀಸ್ ಪೇ ಮಾಡಿ. ಫೀ ಸಕ್ಸಸ್ಫುಲ್ ಅಂತ ಬಂದ್ರೆ ಮಾತ್ರ ನಿಮ್ಗೆ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿದೆ ಅಂತ. ಓಕೆನಾ? ನೀವು ಆದ ತಕ್ಷಣ ನಿಮ್ಗೆ ಒಂದು ಕ್ವಿಕ್ ಇನ್ನೊಂದೇನು ಡೀಟೇಲ್ಸ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂದ್ರೆ ನಿಮ್ಗೆ ನೋಡಿ, ನಿಮ್ಗೆ 2 ಸೆಷನ್ ಇರುತ್ತೆ ಮುಂಚೆನೆ ಹೇಳ್ದಂಗೆ ನಾನು ನಿಮ್ಗೆ. ಸೊ ಈ 2 ಸೆಷನ್ ಏನಪ್ಪಾ ಅಂತ ಹೇಳಿದ್ರೆ ಜಾನ್ವರಿ ಮತ್ತೆ ಏಪ್ರಿಲ್ ನಲ್ಲಿ 2 ಸೆಷನ್ ಕಂಡಕ್ಟ್ ಮಾಡ್ತಾರೆ JEE ಮೈನ್ಸ್ ಎಕ್ಸಾಮ್ ನ. ಫಸ್ಟ್ ಸೆಷನ್ ಜಾನ್ವರಿ ಆಗ್ತಿರೋದಕ್ಕೆ 27 ನವೆಂಬರ್ ಲಾಸ್ಟ್ ಡೇಟ್ ಇದೆ ನಿಮ್ಗೆ. ನೋಡಿ ಹೇಳ್ಬಿಡ್ತೀನಿ.
27 ನಂಬರ್. ಏಪ್ರಿಲ್ ಅಲ್ಲಿ ತಗೋಬೇಕು ಅನ್ಕೊಂಡಿರೋರಿಗೆ ನಿಮ್ಗೆ ಇನ್ನೂ ಟೈಮ್ ಕೊಡ್ತಾರೆ, ಮತ್ತೆ ಅದನ್ನು ಲಿಂಕ್ ಮತ್ತೆ ವಾಪಸ್ ಇನ್ನೊಂದು ಚಾನ್ಸ್ ಕೊಡ್ತಾರೆ ನಿಮಗೆ. ಬಟ್ ನನ್ನ ಪ್ರಕಾರ ಎರಡು ತಗೊಳ್ಳೋದು ಒಳ್ಳೇದು. ಎರಡು ತಗೊಳೋದು ಏನಕ್ಕೆ ಒಳ್ಳೇದು ಅಂತ ಹೇಳಿದ್ರೆ, ನೀವು ಎರಡು ತಗೊಂಡ್ರೆ ನಿಮ್ಗೆ ಎರಡರಲ್ಲಿ ಯಾವ್ದು ಹೈಯೆಸ್ಟ್ ಮಾರ್ಕ್ಸ್ ಬರುತ್ತೋ ಅದನ್ನ ನಿಮ್ಗೆ ರಿಸಲ್ಟ್ ಗೆ ಕನ್ಸಿಡರ್ ಮಾಡ್ತಾರೆ. ಈ ಸರಿ ಬಹಳ ಸಿಟೀಸ್ ನ ಆಡ್ ಮಾಡಿದ್ದಾರೆ. ಆ ಸಿಟೀಸ್ ಯಾವ್ಯಾವ್ದು ಅಂತ ನಿಮಗೆ ತೋರಿಸ್ತೀನಿ ನಾನು ನಿಮ್ಗೆ ತೋರಿಸ್ತೀನಿ ಅದನ್ನ ನೆಕ್ಸ್ಟ್ ಫರ್ದರ್ ಇದರಲ್ಲಿ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಇನ್ಸ್ಟ್ರಕ್ಷನ್ಸ್ ಮತ್ತೆ ಸಿಲೆಬಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ನೀಟಾಗಿ ಓದ್ಕೊಳ್ಳಿ. ಮತ್ತೆ ನಿಮ್ಗೆ ಮುಂಚೆಲ್ಲ ಆನ್ ಸ್ಕ್ರೀನ್ ಅಲ್ಲಿ ಕ್ಯಾಲ್ಕುಲೇಟರ್ ಅವೈಲೇಬಲ್ ಇರ್ತಾ ಇರಲಿಲ್ಲ. ನಿಮ್ಗೆ CBT ಎಕ್ಸಾಮ್ ಆಗಿರೋದ್ರಿಂದ ನಿಮಗೆ ಕ್ಯಾಲ್ಕುಲೇಟರ್ ಅಲೋ ಮಾಡ್ತಾ ಇರಲಿಲ್ಲ ಆನ್ ಸ್ಕ್ರೀನ್ ಅಲ್ಲಿ. ಇವಾಗ ಆನ್ ಸ್ಕ್ರೀನ್ ಅಲ್ಲಿ ಒಂದು ಕ್ಯಾಲ್ಕುಲೇಟರ್ ಕೊಡ್ತಾರೆ. ಈ ತರ ಒಂದು ಇದರಲ್ಲಿ ಒಂದು ಕ್ಯಾಲ್ಕುಲೇಟರ್ ಕೊಡ್ತಾರೆ. ಆ ಕ್ಯಾಲ್ಕುಲೇಟರ್ ನೀವು ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡ್ಕೋಬಹುದು. ಮತ್ತೆ ಎಲಿಜಿಬಿಲಿಟಿ ಏನಂದ್ರೆ ಯಾವುದೇ ರೀತಿ ಅಪ್ಪರ್ ಏಜ್ ಲಿಮಿಟ್ ಇರೋಲ್ಲ. ಈ ಸರಿ 2026 ಅಲ್ಲಿ ನೀವು ಎಕ್ಸಾಮ್ ಬರೆದು ನಿಮಗೆ ರಿಸಲ್ಟ್ ಬಂದ್ರು ನೀವು ಎಲಿಜಿಬಲ್ ಇದ್ದೀರಾ ಅಂತ. ಮತ್ತೆ 2 ಸೆಷನ್ಗೆ ನೀವು ಅಪ್ಲೈ ಮಾಡ್ಬೋದು. 2 ಸೆಷನ್ ಬರೀಬಹುದು. ನನ್ಗೆ 2 ಬೇಡ, ಒಂದೇ ಸಾಕು ನನ್ ಹ್ಯಾಪಿ ಅಂತ ಹೇಳಿದ್ರೆ 1 ಸೆಷನ್ ಬರೀಬಹುದು, ನಿಮ್ ಇಷ್ಟ ಅದು. ಬಟ್ ಏನಪ್ಪಾ ಅಂದ್ರೆ 2 ಬರೆದ್ರೆ ಒಳ್ಳೇದು, ಯಾಕಂದ್ರೆ ಹೈಯೆಸ್ಟ್ ಮಾರ್ಕ್ಸ್ ಬಂದಿರೋದನ್ನ ನಿಮ್ಮ ರಿಸಲ್ಟ್ ಗೆ ಕನ್ಸಿಡರ್ ಮಾಡ್ತಾರೆ. ಆಧಾರ್ ಕಾರ್ಡ್ ಅಪ್ಡೇಟ್ ನಾನು ಹೇಳ್ದಂಗೆ ಕಂಪಲ್ಸರಿ ನೀವು ಮಾಡ್ಕೊಂಡು ಇಟ್ಕೊಳ್ಳೇಬೇಕು. ಓಕೆ. ಮತ್ತೆ ನೀವು ಅಪ್ಲಿಕೇಶನ್ ಹಾಕ್ಬೇಕು. ನಾನು ಮುಂಚೆನೆ ಹೇಳಿದೆ, ಫೋಟೋ ಸಿಗ್ನೇಚರ್ ಅದೆಲ್ಲ ಕರೆಕ್ಟ್ ಆಗಿ ಸೈಜ್ ಪ್ರಕಾರ ಯಾವ ಸೈಜ್ ಇರುತ್ತೋ ಅಲ್ಲಿ ಕೊಟ್ಟಿರ್ತಾರೆ ನಿಮ್ಗೆ. ಆ ಸೈಜ್ ಅದಕ್ಕೆ ಕರೆಕ್ಟ್ ಆಗಿ ಕಸ್ಟಮೈಸ್ ಮಾಡಿ ಅಪ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಸಿಟಿ ಇನ್ಫಾರ್ಮೇಶನ್ ಸೆಟ್ ಅಂದ್ರೆ ನಿಮ್ಗೆ 4 ಸಿಟೀಸ್ ಕೊಟ್ಟಿರ್ತೀರಾ ಯಾವ್ಯಾವ ಪ್ರಿಯಾರಿಟಿ ಅಂತ. ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಯಾವ ಸ್ಟೇಟ್ ಇರುತ್ತೋ ಅದೇ ಸ್ಟೇಟ್ ನ ನೀವು ಅದೇ ಸ್ಟೇಟ್ ಪ್ರಕಾರನೇ ನೀವು 4 ಸಿಟಿನ ಸೆಲೆಕ್ಟ್ ಮಾಡ್ಕೋಬೇಕು. ಆ 4 ಸಿಟಿನಲ್ಲಿ ಫಸ್ಟ್ ಪ್ರಿಫರೆನ್ಸ್ ಯಾವ್ದು ಕೊಟ್ಟಿರ್ತಾರೋ ಅದೇ ಆಲ್ಮೋಸ್ಟ್ ಆಗುತ್ತೆ. ಹಾಗೇನಂದ್ರೆ ಸೆಕೆಂಡ್, ಥರ್ಡ್, ಫೋರ್ತ್ ಕನ್ಸಿಡರ್ ಮಾಡ್ತಾರೆ. ಬಟ್ ನಿಮ್ಗೆ ಈಸಿಯೆಸ್ಟ್ ನಿಯರೆಸ್ಟ್ ಇರೋದನ್ನ ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಆ ಸಿಟೀಸ್ ಯಾವ್ದು ಅಂತ ನಿಮ್ಗೆ ತೋರಿಸ್ತೀನಿ ನಿಮ್ಗೆ ಪೇಜ್ ಅಲ್ಲಿ. ಮತ್ತೆ ನಿಮ್ಗೆ ಟಿಪ್ಸ್ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಗೆ ಇನ್ಫಾರ್ಮೇಶನ್ ಬುಲೆಟಿನ್ ಹೋದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ ಒಂದು. ಮತ್ತೆ ನೀವು ಪ್ರಾಕ್ಟೀಸ್ ಟೆಸ್ಟ್ ಮಾಡಿ ಆದಷ್ಟು. CBT ಮಾಕ್ ಟೆಸ್ಟ್ ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ. ನೀವು ಟೆಸ್ಟ್ ನ ಪ್ರಾಕ್ಟೀಸ್ ಮಾಡಿದ್ರೆ ಕ್ಯಾಲ್ಕುಲೇಟರ್ ಯಾವ ತರ ಯೂಸ್ ಮಾಡಬೇಕು, ನೆಕ್ಸ್ಟ್ ಕ್ವಶನ್ ಯಾವ ತರ ಹೋಗ್ಬೇಕು, ವ್ಯೂ ಯಾವ ತರ ಮಾಡಬೇಕು, ಅದೆಲ್ಲ ನಿಮಗೆ ಕಂಪ್ಲೀಟ್ ಡೀಟೇಲ್ ಆಗಿ ಗೊತ್ತಾಗುತ್ತೆ ನಿಮ್ಗೆ. ಮತ್ತೆ ನೋಡಿ, ಅದು ಸಿಟೀಸ್ ಹೇಳ್ತಾ ಇದ್ನಲ್ಲ, ಸಿಟೀಸ್ ತೋರಿಸ್ಬಿಡ್ತೀನಿ ನಿಮ್ಗೆ ಯಾವ ಸಿಟೀಸ್ ಅಂತ. ನೋಡಿ ಇದೆ ಸಿಟೀಸ್. ನೋಡಿ ಇಲ್ಲಿ ನಾನು ಹೇಳ್ದಂಗೆ ನಿಮಗೆ ಸಿಟೀಸ್ ಕರ್ನಾಟಕದಲ್ಲಿರೋ ಯಾವ್ಯಾವ ಸಿಟೀಸ್ ನಿಮ್ಗೆ ಎಕ್ಸಾಮಿನೇಷನ್ ಸೆಂಟರ್ ಅಂತ ನೋಡಿ, ಇಷ್ಟು ಸೆಂಟರ್ಸ್ ನ ನಿಮಗೆ ಕೊಟ್ಟಿದ್ದಾರೆ, ಇಷ್ಟು ಚಾನ್ಸಸ್ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ಗೆ ನಿಯರೆಸ್ಟ್ ಯಾವ್ದಿರುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಫರ್ದರ್ ವಿಡಿಯೋಸ್ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಏನೇ ಚೇಂಜಸ್ ಇರ್ಬೋದು, ಟಿಪ್ಸ್ ಇರ್ಬೋದು, ಅದೆಲ್ಲ ನಿಮ್ಗೆ ನೆಕ್ಸ್ಟ್ ವಿಡಿಯೋಸ್ ಮಾಡ್ತಾ ಹೋಗ್ತೀನಿ. ನೀವು ಯಾರು JEE ಮೇನ್ಸ್ ಎಕ್ಸಾಮ್ ತಗೊಳ್ತಾ ಇದ್ದೀರಾ, ಮತ್ತೆ ಕರ್ನಾಟಕ CET ಯಾರು ತಗೊಳ್ತೀರಾ, ಮತ್ತೆ ಕಾಮೆಟ್ಗೆ ಯಾರು ತಗೊಳ್ತಿರಲ್ಲ ಮುಂದಿನ ದಿನಗಳಲ್ಲಿ, ಅವ್ರಿಗೆಲ್ಲ ನಾನು ಸಪರೇಟ್ ವಿಡಿಯೋ ಮಾಡಿ ಅಪ್ಲಿಕೇಶನ್ ಇಂದ ಹಿಡಿದು ಯಾವ ರೀತಿ ಪ್ರಿಪೇರ್ ಆಗಬೇಕು, ಕೌನ್ಸಿಲಿಂಗ್ ಯಾವ ತರ ಪ್ರಿಪೇರ್ ಆಗಬೇಕು, ಯಾವ ಕಾಲೇಜ್ ಸಿಗುತ್ತೆ ನಿಮ್ಗೆ ರ್ಯಾಂಕಿಗೆ, ಮತ್ತೆ ಆ ಯಾವ್ಯಾವ ರ್ಯಾಂಕ್ ಇದ್ರೆ ನಿಮ್ಗೆ ಯಾವ್ಯಾವ ಕಾಲೇಜನ್ನು ನೀವು ಆಪ್ಟ್ ಮಾಡ್ಬೋದು, ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ನೀವು ಯಾವುದೇ ಸ್ಟ್ರೀಮ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಸಿವಿಲ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಇನ್ಫಾರ್ಮೇಶನ್ ಸೈನ್ಸ್ ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ನಿಮಗೆ ಬೇಕಾಗಿದ್ದು ಸ್ಪೆಷಲೈಸೇಷನ್ಗೆ ನಿಮ್ಗೆ ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜ್ ಸಿಗುತ್ತೆ, ಕೌನ್ಸಿಲಿಂಗ್ ಅಲ್ಲಿ ಆಪ್ಷನ್ ಎಂಟ್ರಿ ಯಾವ ತರ ಮಾಡಬೇಕು, ಫಸ್ಟ್ ರೌಂಡ್ ಅಲ್ಲಿ ಯಾವ ತರ ಮಾಡಬೇಕು, ಚಾಯ್ಸ್ ಎಂಟ್ರಿ ಯಾವ ತರ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ನಾನು ಕಂಪ್ಲೀಟ್ ಇದನ್ನ ಮಾಡ್ತೀನಿ. ನಾನು ನಿಮಗೆ ವಿಡಿಯೋಸ್ ಮಾಡ್ತೀನಿ ನಿಮಗೆ CET ಮತ್ತೆ ಕಾಮೆಟ್ಗೆ ಎಸ್ಪೆಷಲಿ. ಇವಾಗ JEE ಏನೇ ಚೇಂಜಸ್ ಇದ್ರು ನಾನು ನಿಮಗೆ ಫರ್ದರ್ ಮತ್ತೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಾನು ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್.